ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ನೀವು ಹೊಸದಾಗಿ ರೇಷನ್ ಕಾರ್ಡ್ಗೆ ಆನ್ಲೈನಲ್ಲಿ ಅರ್ಜಿ ಹಾಕಿದಾಗ ಅದು ಕ್ಯಾನ್ಸಲ್ ಆಗಿದೆನಾ ಅಥವಾ ಸಕ್ಸಸ್ ಆಗಿದೆನಾ, ನಮ್ಮ ರೇಷನ್ ಕಾರ್ಡ್ ಬರುತ್ತಾ ಇಲ್ಲ, ಅದರ ಸ್ಟೇಟಸ್ಸು ಹೇಗೆ ಚೆಕ್ ಮಾಡ್ಕೋಬೋದು ಆನ್ಲೈನ್ ಮುಖಾಂತರ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿದಾಗ ಅದು ನಿಮಗೆ ರೇಷನ್ ಕಾರ್ಡ್ ಅಪ್ರೂವ್ ಆಗಿದೆನಾ ಅಥವಾ ರಿಜೆಕ್ಟ್ ಆಗಿದೆನಾ, ಕ್ಯಾನ್ಸಲ್ ಆಗಿದೆನಾ ಏನಂತ ನಾನು ಕರೆಕ್ಟಾಗಿ ನಿಮಗೆ ಆನ್ಲೈನಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹೌದು ಫ್ರೆಂಡ್ಸ್, ನಾನು ಇದಕ್ಕಿಂತ ಮುಂಚೆ ರೇಷನ್ ಕಾರ್ಡ್ ಬಗ್ಗೆ ಹೇಗೆ ನೀವು ಆನ್ಲೈನಲ್ಲಿ ಅರ್ಜಿ ಹಾಕಬೇಕು ಹೊಸದಾಗಿ, ಆಮೇಲೆ ಅರ್ಜಿ ಹಾಕಿದ ಮೇಲೆ ಅದರ ಒಂದು ಹೇಗೆ ನೀವು ಆನ್ಲೈನ್ ಅರ್ಜಿ ಹಾಕಬೇಕಾದ್ರೆ ಯಾವ್ಯಾವ ಒಂದು ಒಂದು ವೆಬ್ಸೈಟಲ್ಲಿ ಹಾಕಬೇಕು, ಏನು ಹಾಕಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿಕೊಟ್ಟಿದ್ದೆ. ಆ ವಿಡಿಯೋ ನೋಡಿ ಭಾಳಷ್ಟು ಜನ ನನಗೆ ಕೇಳ್ತಾ ಇದ್ರು, ಸರ್ ನಾವು ಆನ್ಲೈನಲ್ಲಿ ಅರ್ಜಿ ಹಾಕಿದ್ದೀವಿ ಆದರೆ ಅದು ಏನಾಗಿದೆ ಏನಿಲ್ಲ ಅಂತ ಗೊತ್ತಿಲ್ಲ. ನಿಮ್ಮ ವಿಡಿಯೋ ನೋಡೋಕ್ಕಿಂತ ಮುಂಚೆನೂ ಕೂಡ ನಾವು ಆನ್ಲೈನಲ್ಲಿ ಅರ್ಜಿನ ಹಾಕಿದ್ವಿ, ಆದರೆ ಅದರ ಸ್ಥಿತಿ ನಮ್ಗೆ ಗೊತ್ತಾಗ್ತಿಲ್ಲ, ರಿಜೆಕ್ಟ್ ಆಗಿದೆನಾ ಅಪ್ರೂವ್ ಆಗಿದೆನಾ ಏನಾಗಿದೆ ನಮ್ಗೆ ಗೊತ್ತಿಲ್ಲ, ಸ್ವಲ್ಪ ತಿಳಿಸ್ಕೊಡಿ ಸರ್ ಅದು ಹೇಗೆ ಅಂತ ನನಗೆ ಭಾಳ ಜನ ಕೇಳ್ತಾ ಇದ್ರು. ಸೊ ಅವರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ನಿಮ್ಮ ಒಂದು ಹೊಸ ರೇಷನ್ ಕಾರ್ಡ್ಗೆ ಆನ್ಲೈನಲ್ಲಿ ಅರ್ಜಿ ಹಾಕಿದಾಗ ಅದು ಅಪ್ರೂವ್ ಆಗಿದೆನಾ ರಿಜೆಕ್ಟ್ ಆಗಿದೆನಾ ಹೇಗೆ ತಿಳ್ಕೊಬೋದು ಅಂತ ನಾನೀಗ ನಿಮಗೆ ಲೈವ್ ಪ್ರೂಫ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ನೀವು ಅದಕ್ಕೆ ಏನು ಮಾಡಬೇಕಂದ್ರೆ ಗೂಗಲಲ್ಲಿ ಹೋಗಿ ಆಹಾರ ಅಂತ ನೀವು ಟೈಪ್ ಮಾಡಬೇಕು. ಇದು ನೀವು ಮೊಬೈಲಲ್ಲೂ ಕೂಡ ನೋಡ್ಕೋಬೋದು, ನಿಮ್ಮ ಕಂಪ್ಯೂಟರಲ್ಲಿದ್ದರೆ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪಲ್ಲಿ ಕೊಡಬಹುದು. ಸೊ ನೀವು ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ಗೆ ಹೋಗಿ ಅಲ್ಲಿ ಆಹಾರ ಅಂತ ಟೈಪ್ ಮಾಡಿ ನಿಮಗೆ ಈ ಥರ ಒಂದು ವೆಬ್ಸೈಟ್ ಬರುತ್ತೆ. ಓಕೆನಾ? ಬೇಕಿದ್ರೆ ಇದರ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾನು ಸಬ್ಸ್ಕ್ರೈಬ್ ಅಂತ ಇರುತ್ತಲ್ಲ ಅದ್ರ ಕೆಳಗಡೆ ನೀವು ಓಪನ್ ಅಂತ ಕೊಟ್ಟಾಗ ಅಲ್ಲಿ ಲಿಂಕ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಇಲ್ಲಿ ಬರ್ತೀರಿ. ಇಲ್ಲಿ ಬಂದಮೇಲೆ ಇಲ್ಲಿ ಈ ಸೇವೆಗಳು ಅಂತ ಇರುತ್ತೆ, ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ. ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ 3 ನಂಬರು ಈ ಸ್ಥಿತಿ ಅಂತ ಇದೆ, ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ತಿದ್ದುಪಡಿ ವಿನಂತಿ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ತಿದ್ದುಪಡಿ ವಿನಂತಿ ಬಂದ ಮೇಲೆ ಇಲ್ಲಿ ನಿಮಗೆ 3 ಮಾಡೆಲ್ಸ್ ಬರ್ತವೆ, ಅಂದರೆ ಆ ಒಂದು ಜೋನಲ್ ಪ್ರಕಾರ ಲಿಂಕನ್ನು ಸಪ್ರೇಟಾಗಿ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ನಿಮ್ಮ ಡಿಸ್ಟ್ರಿಕ್ಟು ಯಾವ ಒಂದು ಲಿಂಕ್ ಮೇಲೆ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದರ ಹತ್ರ ಹೋದಾಗ ನಿಮಗೆ ಕ್ಲಿಕ್ ಮಾಡೋ ಸಿಂಬಲ್ ಬರುತ್ತೆ, ಹೌದಾ? ಸೊ ನಿಮ್ಮ ಯಾವ ಡಿಸ್ಟಿಕ್ ಇದೆ, ಎಕ್ಸಾಂಪಲ್ ನೀವು ಬಳ್ಳಾರಿ ಬಿದರ್ದಾಗಿದ್ದರೆ, ಆಮೇಲೆ ಯಾದಗಿರಿ, ಬೇರೆ ಇಲ್ಲಿ ಡಿಸ್ಟಿಕ್ ಇದೆ ನೋಡಿ, ಈ ಡಿಸ್ಟಿಕ್ದವರಾಗಿದ್ದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಈ ಡಿಸ್ಟಿಕ್ ಹೋದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಆ ಡಿಸ್ಟಿಕ್ ಕ್ಲಿಕ್ ಆದಮೇಲೆ ನಿಮ್ಗೆ ಒಂದೇದೇ ಸಿಗ್ತಾ ಇದೆ ನೋಡಿ, ಅಪ್ಲಿಕೇಶನ್ ಸ್ಟೇಟಸ್ ಆಫ್ ನ್ಯೂ ರೇಷನ್ ಕಾರ್ಡ್ ಅಪ್ಲೈಡ್, ಅಂದರೆ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ನೋಡಬಹುದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ 2 ಆಪ್ಷನ್ ಬರುತ್ತೆ. ಒಂದು ಅರ್ಬನ್ ಅಂದರೆ ಸಿಟಿಯಲ್ಲಿರೋರು, ಆಲ್ಮೋಸ್ಟ್ ತಾಲೂಕು ಲೆವೆಲ್ ಇರೋರಿಗೆ ಅರ್ಬನ್ ಅಂತಾರೆ. ಇದು ರೂರಲ್, ಹಳ್ಳಿ ಲೆವೆಲ್ ಇರೋರಿಗೆ ರೂರಲ್ ಅಂತಾರೆ. ಸೊ ಅವಾಗ ಅವರ ಒಂದು ನಿಮಗೆ ಅರ್ಜಿ ನಂಬರ್ ಕೊಟ್ಟಿರ್ತಾರಲ್ಲ, ಆ ಅರ್ಜಿ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ. ನಿಮ್ಮ ಅಕ್ನಾಲಜ್ಮೆಂಟ್ ಮೇಲೆ ಅರ್ಜಿ ನಂಬರ್ ಇರುತ್ತೆ ನೋಡಿ, ಅದನ್ನೇ ಎಂಟ್ರಿ ಮಾಡಿ. ಅದಾದಮೇಲೆ ನೀವು ಇಲ್ಲಿ ನಿಮ್ಮ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡಬೇಕಾಗ್ತದೆ. ಆ ಒಂದು ಲಿಂಕ್ ಮೇಲೆ ಹೋದಾಗ ನೀವು ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಪಂಚಾಯತಿ, ಯಾವ ಪಂಚಾಯತಿಯಲ್ಲಿ ಬರುತ್ತೆ ಆ ಪಂಚಾಯತಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಗೋ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಗೋ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬಂತು ನೋಡಿ ಫ್ರೆಂಡ್ಸ್, ಯುವರ್ ಅಪ್ಲಿಕೇಶನ್ ನಂಬರ್ ಡೇಟೆಡ್ ಆನ್ ಅಂತ ಈ ಥರ ಬರುತ್ತೆ. ಈ ಅಪ್ಲೈಡ್ ಸುರ್ಪುರ್ ತಾಲೂಕು ಪಂಚಾಯತಿ ಆಫ್ ಆಲ್ದಾಡ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಬೈ ದಿ ಫುಡ್ ಇನ್ಸ್ಪೆಕ್ಟರ್ ಆ್ಯಂಡ್ ದ ನ್ಯೂ RC ನಂಬರ್ ಈಸ್ ದಿಸ್. ನಿಮಗೆ ನೀವು ಹಾಕಿರುವಂಥ ಈ ಒಂದು ಅಪ್ಲಿಕೇಶನ್ ನಂಬರಲ್ಲಿ ಈ ತಾರೀಕಲ್ಲಿ ಈ ಒಂದು ತಾಲೂಕದವರು ನಿಮ್ಮ ರೇಷನ್ ಕಾರ್ಡ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ, ಹೊಸ ರೇಷನ್ ಕಾರ್ಡ್ ನಂಬರ್ ಇದೆ ನೋಡಿ ಅಂತ ಈ ಥರ ನಿಮಗೆ ಬರುತ್ತೆ, ಹೌದಾ? ಇಲ್ಲಿ ನೋಡ್ತಿರ್ಬೋದು. ಈ ಥರ ನಿಮ್ಮದು ಬೇರೆ ಬೇರೆ ಅರ್ಜಿನ ನೀವು ನೋಡ್ಕೋಬೋದು ಫ್ರೆಂಡ್ಸ್. ಈ ಥರ ನೀವು ನಿಮ್ಮ ಒಂದು ಹೊಸ ರೇಷನ್ ಕಾರ್ಡಿಗೆ ಆನ್ಲೈನಲ್ಲಿ ಅರ್ಜಿ ಹಾಕಿದಾಗ ಅದರ ಒಂದು ಅಕ್ನಾಲಜ್ಮೆಂಟ್ ನಂಬರ್ ಇಟ್ಕೊಂಡು ನೀವು ಅದರ ಸ್ಥಿತಿಯನ್ನು ತಿಳ್ಕೊಬೋದು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಒಂದು ಹೊಸ ರೇಷನ್ ಕಾರ್ಡಿಗೆ ನೀವು ಆನ್ಲೈನಲ್ಲಿ ಅರ್ಜಿ ಹಾಕಿದಾಗ ಅದರ ಸ್ಥಿತಿ ಅಂದರೆ ಅದರ ಸ್ಟೇಟಸ್ ಹೇಗೆ ನೀವು ಆನ್ಲೈನ್ ಮುಖಾಂತರನೇ ಚೆಕ್ ಮಾಡ್ಕೊಂಡು ನೀವು ಅದರ ಉಪಯೋಗ ತೊಗೋಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.